ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಂತೋಷವಾಗಿದೆ. ಎಲ್ಲರೂ ತಿಳಿದುಕೊಳ್ಳೋಣ. ದೇವರ ಪರಿಶುದ್ಧವಾದ ಕರಗಳಲ್ಲಿ ನಮ್ಮನ್ನೇ ಒಪ್ಪಿಸಿಕೊಡೋಣ. ಹಲ್ಲೆಲೂಯಾ. ನಾವು ಪ್ರಾರ್ಥನಾ ಪೂರ್ವಕವಾಗಿ ದಿವಸದ ಆರಾಧನೆಯನ್ನು ದೇವರ ಪರಿಶುದ್ಧವಾದಂಥ ಹಸ್ತಕ್ಕೆ ಒಪ್ಪಿಸಿಕೊಡೋಣ ಪ್ರಿಯರೇ. ಹಲ್ಲೆಲೂಯಾ. ಸುಮಾರು 6-7 ತಿಂಗಳ ನಂತರವಾಗಿ ಈ ರೀತಿಯಲ್ಲಿ ಕೂಡಿ ಬರುವಂಥ ಒಂದು ಅವಕಾಶವನ್ನು, ಕೃಪೆಯನ್ನು ಕರ್ತನಾದ ಯೇಸು ಸ್ವಾಮಿ ನಮಗೆ ಒದಗಿಸಿ ಕೊಟ್ಟಿದ್ದಕ್ಕಾಗಿ ನಾವು ಕರಗಳನ್ನೆತ್ತಿ ಆತನಿಗೆ ವಂದನೆ ಹೇಳೋಣ. ಎಲ್ಲರೆರಡು ಕರಗಳನ್ನು ಮೇಲೆಗೆತ್ತಿ ಯೇಸುವಿಗೆ ವಂದನೆ ಸಲ್ಲಿಸೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳೇ ಒಂದೆಂದಿರು. ಅಪ್ಪ, ಅಲ್ಲಲ್ಲಿಯ ಕಳೆದ 6-7 ತಿಂಗಳುಗಳಲ್ಲಿ ಎಷ್ಟೋ ಜನರು ಈ ಭೂಲೋಕವನ್ನು ಬಿಟ್ಟು ಹೋಗಿದ್ದಾರೆ ಸ್ವಾಮಿ. ಅಪ್ಪ, ಅನೇಕ ರೋಗಿಗಳಾಗಿ ಹಾಸಿಗೆಯಲ್ಲಿ ಮಲಗಿದ್ದಾರೆ ಕರ್ತನೆ. ನಿನ್ನ ಮಕ್ಕಳಾದ ನಮಗೆ ಕರ್ತನೆ, ಈ 7 ತಿಂಗಳ ಮಧ್ಯದಲ್ಲಿ ಕೋವಿಡ್-19 ರೋಗದಿಂದಲೂ, ಅನೇಕ ರೋಗದಿಂದಲೂ, ಅವಘಡಗಳಿಂದಲೂ, ದುರ್ಮರಣಗಳಿಂದಲೂ ನಮ್ಮನ್ನು ತಪ್ಪಿಸಿ ಕಾಪಾಡಿದ್ದಕ್ಕ ಸ್ತೋತ್ರ. ನಮ್ಮ ಕೆಲಸಗಳನ್ನು ಪ್ರೊಟೆಕ್ಟ್ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ವ್ಯಾಪಾರಗಳನ್ನು ಪ್ರೊಟೆಕ್ಟ್ ಮಾಡೋದಕ್ಕಾಗಿ ಸ್ತೋತ್ರ. ನಮ್ಮ ಬಿಸ್ನೆಸ್ಗಳನ್ನು ಪ್ರೊಟೆಕ್ಟ್ ಮಾಡೋದಕ್ಕಾಗಿ ಸ್ತೋತ್ರ. ನಮ್ಮ ಸೇವೆಗಳನ್ನು ಪ್ರೊಟೆಕ್ಟ್ ಮಾಡಿದ್ದಕ್ಕಾಗಿ ಸ್ತೋತ್ರ. ಸಸ್ಯ ಮಕ್ಕಳನ್ನು ಪ್ರೊಟೆಕ್ಟ್ ಮಾಡಿದ್ದಕ್ಕೆ ಸ್ತೋತ್ರ ಕರ್ತನೆ. ಅಪ್ಪ, ನಮಗಿರೋ ಎಲ್ಲವನ್ನು ಪ್ರೊಟೆಕ್ಟ್ ಮಾಡಿದ್ದಕ್ಕಾಗಿ ನಿನಗೆ ವಂದನೆ ಹೇಳ್ತಾ ಇದ್ದೇವೆ ಅಪ್ಪ. ನಿನಗೆ ಉಪಕಾರ ಸ್ತುತಿಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಂತ ದೇವರಾಗಿದೆ ಯೇಸುವೆ. ನೀನು ಒಳ್ಳೆಯ ದೇವರಾಗಿದೆ. ನಿನಗೆ ಸ್ತೋತ್ರ ಅಪ್ಪ, ನಿನಗೆ ಮಹಿಮೆ ಅಪ್ಪ, ನಿನಗೆ ಘನತೆ ರಾಜ್ಯ. ಥ್ಯಾಂಕ್ ಯು ಜೀಸಸ್, ಗ್ಲೋರಿ ಜೀಸಸ್, ಹಾಲೆಲೂಯಾ. ವಂದನೆ 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 ಅಪ್ಪ, ನಿನ್ನ ಒಳ್ಳೆತನಕ್ಕಾಗಿ ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಜೀಸಸ್. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಕರ್ತ. ಈ ದಿನದ ಆರಾಧನೆಯನ್ನು ನಿನ್ನ ಪರಿಶುದ್ಧವಾದ ಕರಗಳಲ್ಲಿ ನಾವು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಕೂಡಿ ಬಂದ ಎಲ್ಲ ಜನರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ. ದಾರಿಯಲ್ಲಿ ಬರುತ್ತಿರುವಂತ ಎಲ್ಲ ಜನರು ಸರಿಯಾದ ಸಮಯಕ್ಕೆ ಬಂದು ಇಲ್ಲಿ ತಲುಪುವ ಹಾಗೆ ಕೃಪೆ ಮಾಡಬೇಕು. ಮಾತ್ರವಲ್ಲ, ದಾರಿಯಲ್ಲಿ ಯಾವುದೇ ಅವಘಡಗಳು, ದುರ್ಮರಣಗಳು, ಅಕಾಲಿಕ ಮರಣಗಳು ಅಥವಾ ಯಾವುದೇ ವಿಧವಾದ ವಾಹನ ಕೆಟ್ಟು ಹೋಗುವಂತ ಸಂಭವಗಳು, ಯಾವುದೇ ಅಡೆತಡೆಗಳು ಉಂಟಾಗದೆ ಸುರಕ್ಷಿತವಾಗಿ ಬಂದು ತಲುಪುವ ಹಾಗೆ ಕೃಪೆ ಮಾಡಬೇಕೆಂಬುದ ಕರ್ತನೆ ಕೇಳ್ಕೊಳ್ತಾ ಇದ್ದೇನೆ. ಇವತ್ತಿನ ಆರಾಧನೆ ನಿನ್ನ ಪವಿತ್ರಾತ್ಮನ ಮೂಲಕ ನೀನು ನಿಯಂತ್ರಿಸಿ ನಡೆಸಬೇಕರ್ತನೆ ಕೇಳ್ಕೊಳ್ತೇನೆ. ಕಾರ್ ತಂಡವನ್ನು ಕೈಗೆ ಒಪ್ಪಿಸಿಕೊಡ್ತೇವೆ, ಉಪಕರಣ ಬಾರಿಸುವವನು ಕೈಗೆ ಒಪ್ಪಿಸಿಕೊಡ್ತೇವೆ, ವರ್ಷಿಪ್ ಮಾಡುವವನು ಕೈಗೆ ಒಪ್ಪಿಸಿಕೊಡ್ತೇವೆ. ಇಲ್ಲಿರುವ ಎಲ್ಲ ಕ್ಯಾಮರಾಗಳನ್ನು ಕೈಗೊಪ್ಪಿಸಿಕೊಡ್ತೇವೆ. ಇಲ್ಲಿರುವಂಥ ಎಲ್ಲ ಕರ್ತನ ಕ್ಯಾಮರಾಕ್ಕೆ ಸಂಬಂಧವಾದ, ಲೈವ್ಗೆ ಸಂಬಂಧವಾದ ಎಲ್ಲ ಸಾಫ್ಟ್ವೇರ್ ಉಪಕರಣಗಳನ್ನು ನೀನು ಅದರಿಂದಲೂ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ವಿದ್ಯುತ್ ಅನ್ನು ಕೈಗೊಪ್ಪಿಸಿಕೊಡ್ತಾ ಇದ್ದೇವೆ, ಜನರೇಟರ್ ಅನ್ನು ಕೈಗೊಪ್ಪಿಸಿಕೊಡ್ತಾ ಇದ್ದೇವೆ. ಮಾತ್ರವಲ್ಲ ಕರ್ತನೆ, ಇವತ್ತು ಸೇವೆ ಮಾಡುವಂತ ಪಾಷ ಸೈಮನ್ ಅವರನ್ನು ಕೈಗೊಪ್ಪಿಸಿಕೊಡ್ತೇವೆ. ಭಾಷಾಂತರ ಮಾಡುವಂತ ಎಲಿಜಬೆತ್ ಸಿಸ್ಟರ್ ಕೈಗೊಪ್ಪಿಸಿಕೊಡ್ತೇವೆ. ಮಾತ್ರವಲ್ಲದೆ ಕರ್ತನೆ, ಇವತ್ತಿನ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಬೇಕು ಅಪ್ಪ. ಯಾವ ವಾಕ್ಯ ಜನರಿಗೆ ಬೇಕು ಆ ವಾಕ್ಯವನ್ನು ಕೊಟ್ಟು, ಆಲೋಚನೆ ಕೊಟ್ಟು ಮಾತನಾಡು. ಒಂದು ಬಿಡುಗಡೆ ಎದುರು ನೋಡುವಿಕೆಯಿಂದ ಬಂದಿದ್ದಾರು, ಆ ಬಿಡುಗಡೆ ಅವ್ರ ಜೀವಿತದಲ್ಲಿ ಅನುಗ್ರಹಿಸಬೇಕರ್ತನೆ ಕೇಳ್ಕೊತೇನೆ. ರೋಗ ಸೌಖ್ಯಗಳು ನಡೆಯಲಿ, ದುರಾತ್ಮನ ಬಂಧನ ಜನ ಬಿಡುಗಡೆ ಹೊಂದಲಿ, ಮಂತ್ರವಾದದ ಶಕ್ತಿಗಳ ಜನ ಬಿಡುಗಡೆ ಹೊಂದಿಕೊಳ್ಳಲಿ, ದೈವಿಕ ಸಮಾಧಾನ ಉಂಟಾಗಲಿ, ಆತ್ಮ ರಕ್ಷಣೆಗಳು ಉಂಟಾಗಲಿ, ಭಕ್ತಿ ವೃದ್ಧಿಗಳು ಉಂಟಾಗಲಿ. ನಿನ್ನ ಆತ್ಮನ ಮೂಲಕವಾಗಿ ನಮ್ಮ ಮಧ್ಯದಲ್ಲಿ ಕರ್ತನೆ ಬಲವಾಗಿ ಶಕ್ತವಾಗಿ ಕರ್ತನೆ ಚಲಿಸಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಡ್ತಾ ಇದ್ದವ ರಾಜ್ಯ. ನಿನ್ನ ಬಲವಾದ ಸಾನ್ನಿಧ್ಯವನ್ನು ಈ ಸ್ಥಳದಲ್ಲಿ ಬಿಡುಗಡೆ ಮಾಡು. ದೇವದೂತರ ಸೈನ್ಯವನ್ನು ಇಲ್ಲಿ ಬಿಡುಗಡೆ ಮಾಡಬೇಕಪ್ಪ. ದೇವದೂತರ ಸೇವೆ ಇಲ್ಲಿ ಪ್ರಕಟವಾಗಲಿ ಎಂಬುದಾಗಿ ಕರ್ತನೆ ನಿನ್ನಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದವ ರಾಜ್ಯ. ನೀನು ಕಾರ್ಯ ಮಾಡಬೇಕು ಸ್ವಾಮಿ, ನೀನು ನಮ್ಮ ನಡೆಸಬೇಕು. ನೀನೊಬ್ಬನೇ ಈ ಆರಾಧನೆ ಮೂಲಕ ಮಹಿಮೆ ಹೊಂದಬೇಕು. ಈ ಆರಾಧನೆಗೆ ಎದುರಾಗಿ ಓಡುವ ಅಂಧಕಾರ ಬಲಗಳನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮುರಿತಾ ಇದ್ದೇವೆ. ನಿನ್ನ ಚಿತ್ತ ನಡಲಿ, ನಿನ್ನ ಕರ್ತನ ನಿಶ್ಚಿತ ಆತ್ಮನ ಮೂಲಕ ನಮ್ಮ ನಡೆಸು ಸ್ವಾಮಿ. ಎಲ್ಲ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಒಂದು ಪ್ರಕಟಣೆ, ಎಲ್ಲರೂ ಒಳಗಡೆ ಬರುವಾಗ ಸ್ಯಾನಿಟೈಸರ್ ಅಲ್ಲಿ ಉಂಟು, ಸ್ಯಾನಿಟೈಸರ್ ಇದು ಉಂಟು. ನಿಮ್ಮ ನಂಬರ್, ಟೆಲಿಫೋನ್ ನಂಬರ್ ರಿಜಿಸ್ಟರ್ ಬುಕ್ ಅಲ್ಲಿ ಬರೆದು, ಹೆಸರು ಬರೆದು, ಅಲ್ಲಿ ಸ್ಯಾನಿಟೈಸರ್ ಇದೆ, ಅದೆಲ್ಲ ಹಾಕ್ಕೊಂಡು ನೀವು ದಯಮಾಡಿ ಒಳಗೆ ಬರಬೇಕು. ಚಪ್ಪಲಿ ಕೂಡ ದಯಮಾಡಿ ಸ್ವಲ್ಪ ದೂರ ದೂರ ಇಡಬೇಕಾಗಿ ಕೇಳ್ಕೊಡ್ತೇವೆ. ದಯಮಾಡಿ ಯಾರು ಕೂಡ ವಿಶ್ ಮಾಡ್ಲಿಕ್ಕೆ ಹೋಗಬೇಡಿ. ದೂರದಿಂದ ಪ್ರೈಸ್ ಲಾರ್ಡ್ ಎಂಬುದಾಗಿ ಹೇಳಿ. ಇದು ನಮ್ಮ ಇದಲ್ಲ, ಇದು ಕಾನೂನಿಗೆ ನಾವು ಅಧೀನರಾಗಬೇಕು. ಯಾಕಂದ್ರೆ ಕಾನೂನು ಕೂಡ ಅಧಿಕಾರಿಗಳು ನಮ್ಮ ಆರೋಗ್ಯಕ್ಕಾಗಿ, ನಮ್ಮ ಒಳ್ಳೆಯದಕ್ಕಾಗಿ ಕಾನೂನು ಮಾಡಿದ್ದಾರೆ ಅವರು. ನಾವು ಆರೋಗ್ಯವಾಗಿರಬೇಕೆಂಬ ಉದ್ದೇಶದಿಂದ, ಅದಕ್ಕಾಗಿ ನಮ್ಮ ಕಾನೂನಿಗೆ ಯಾವಾಗಲೂ ನಾವು ಅಧೀನರಾಗಿರಬೇಕು. ಅದಕ್ಕಾಗಿ ಮಾಸ್ಕ್ ಹಾಕ್ಕೊಂಡು ಸರಿಯಾದ ಸ್ಥಿತಿಯಲ್ಲಿ ನಾವು ಕಾನೂನು ಪ್ರಕಾರವಾಗಿ ನಾವು ಆರಾಧನೆಯನ್ನು ನಾವು ನಡೆಸುವರಾಗಿರಬೇಕು. ಅದಕ್ಕಾಗಿ ಪ್ರತಿಯೊಬ್ಬರು ಸಹಕರಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇವೆ.
ಮುಂದಿನ ಸಮಯವನ್ನು ಸೂತ್ಯಾರ ನಾಯಕರು ಒಪ್ಪಿಸಿಕೊಡ್ತೇನೆ ನಾನು. ಹಲ್ಲೆಲೂಯ, ಸ್ತೋತ್ರ, ಹಲ್ಲೆಲೂಯ, ಹಲ್ಲೆಲೂಯ. 6-7 ತಿಂಗಳಿಂದ ತಿರುಗಿ ನಾವು ಸೇರಿ ಬರ್ತಾ ಇದ್ದೀವಿ, ಟೀ ಕುಡಿ ಬರ್ತಾ ಇದ್ದೀವಿ. ಹಲ್ಲೆಲೂಯ. ವಾಕ್ಯ ಹೇಳ್ತದೆ, ನಾವು ಉಳಿದಿರುವುದೇ ಆತನ ಕರುಣೆ ಆಗಿದೆ. ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ, ದಿನ ದಿನ ಹೊಸದಾಗ್ತದೆ. ಹೌದು ಪ್ರಿಯರೇ, ಅನೇಕ ನಮ್ಮ ಮುಂದೆಗಳು ನೋಡ್ತೇವೆ, ಎಷ್ಟೋ ಲಕ್ಷ ಜನರು ಸತ್ತು ಹೋದ್ರು. ಹಲ್ಲೆಲೂಯ. ಲೋಕವನ್ನು ಬಿಟ್ಟು ಹೋದನ್ನು ನಾವು ನೋಡ್ತೇವೆ, ಪೇಪರ್ಗಳಲ್ಲಿ ಮಾಧ್ಯಮಗಳನ್ನು ಕೇಳ್ತಾ ಇದ್ದೇವೆ ನಾವು. ಹಲ್ಲೆಲೂಯ. ಆದರೆ ದೇವರ ವಾಕ್ಯ ಹೇಳ್ತದೆ, ನಾವು ಉಳಿದಿರುವುದೇ ಆತನ ಕೃಪೆಯಾಗಿದೆ. ಯಾರ ಕೃಪೆಯಾಗಿದೆ? ಯೇಸುವಿನ ಕೃಪೆ. ಬಾಯಿ ಬಿಟ್ಟು ಹೇಳಿ ಪ್ರಿಯರೇ, ನಾವು ಉಳಿದಿರುವುದೇ ಯೇಸುವಿನ ಕೃಪೆಯಾಗಿದೆ. ಹಲ್ಲೆಲೂಯ. ಆತನ ಕೃಪೆ ನಿಮಿತ್ತವಾಗಿ ಇವತ್ತು ನಮ್ಮ ಮುಖ ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯ. ಆತನ ಮೇಲೆ ತೋರಿದ ಪ್ರೀತಿ, ಆತನ ಕೃಪೆ, ಆತನ ಕರುಣೆ, ಆತನ ನಡೆಸುವಿಕೆ ಎಷ್ಟು ವರ್ಣಿಸಿದ್ರೂ ಕೂಡ ಅದು ಕಡಿಮೆ ಆಗಿದೆ ಪ್ರಿಯರೇ. ಹಲ್ಲೆಲೂಯ. ಅದಕ್ಕಾಗಿ ಭಕ್ತನ ಹೇಳ್ತಾನೆ, ನನ್ನ ಮನವಿ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವ ಇಂದ್ರಿಯಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಿ, ನನ್ನ ಮನವಿ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳೆಲ್ಲ ಒಂದನ್ನು ಮರೆಯಬೇಡ. ಹೌದು ಪ್ರಿಯರೇ, ಎಷ್ಟೋ ನಮಗೆ ಎಣಿಸಲಾರದಷ್ಟು ನಮ್ಮ ಜೀವಿತದಲ್ಲಿ ಕರ್ತನ ಉಪಕಾರಗಳನ್ನು ಮಾಡಿದ್ದಾನೆ. ಹಲ್ಲೆಲೂಯ. ಆತನ ಉಪಕಾರಗಳು ನಾವು ಸ್ಮರಿಸೋದಾದರೆ ನಮಗೆ ಸಮಯ ಸಾಲದು, ನಮಗೆ ಅದನ್ನು ಯೋಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂತ ಉಪಕಾರಗಳು ದೇವರು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ಹಲ್ಲೆಲೂಯ. ಯಾಕೆ ಆತನ ಉಪಕಾರ ಮಾಡಿದ್ದಾನೆ? ಹಲ್ಲೆಲೂಯ. ನಾವು ಆತನ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯ. ನಾವು ಆತನ ಆತುಕೊಂಡಿದ್ದೇವೆ, ಆತನ ನಮ್ಮ ತಂದೆ ಆಗಿದ್ದಾನೆ. ಅದಕ್ಕಾಗಿ ಏನು ಮಾಡ್ತಾನೆ? ಆತನ ಹೇಳಿದ್ದಾನೆ, ಸದಾಕಾಲ ಯುಗದ ಸಮಾಪ್ತಿ ಎಲ್ಲ ದಿವಸ ನಿಮ್ಮ ಸಂಗಡ ಇದ್ದೇನಂತ ಹೇಳ್ತಾನೆ. ನಮ್ಮ ಸಂಗಡ ಆತನ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಸದಾಕಾಲ, ಎಲ್ಲ ಸಮಯದಲ್ಲಿ, ಎಲ್ಲ ವೇಳೆಯಲ್ಲಿ, ಎಲ್ಲ ಗಳಿಗೆಯಲ್ಲಿ ನಮ್ಮ ಜೊತೆಯಲ್ಲಿ ಇದ್ದು ನಮ್ಮನ್ನು ಆತನ ನಡೆಸಿದ್ದೇವರಾಗಿದ್ದಾನೆ. ಹಲ್ಲೆಲೂಯ. ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ, ನಾವು ಕೊಂಡಾಡುವ, ಆತನ ಉಪಕಾರ ಸ್ಮರಿಸಿ ಆತನ ಮಹಿಮೆ ಸಲ್ಲಿಸುವ ಒಂದು ಕೀರ್ತನೆ ಭಾಗವನ್ನು ಓದ್ತಾ ನಂತರ ನಾವು ದೇವರನ್ನು ಆರಾಧನೆ ಮಾಡಿ. 95 ಕೀರ್ತನೆ, ಅದರ 1-2 ವಾಕ್ಯ ಹೀಗೆ ಹೇಳ್ತದೆ, ಬನ್ನಿರಿ ಯೆಹೋವನಿಗೆ ಉತ್ಸಾಹಧ್ವನಿಗೈಯುವ, ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ, ಕೃತಜ್ಞ ಸ್ತುತಿ ಆತನ ಸನ್ನಿಧಿಗೆ ಸೇರೋಣ, ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಹಲ್ಲೆಲೂಯ. ನಮ್ಮ ದೇವರು, ನಮ್ಮ ಕರ್ತನು, ನಮ್ಮ ರಕ್ಷಕನು, ನಮ್ಮ ತಂದೆ ಆತನಾಗಿದ್ದ ನಾವು ಎಷ್ಟು ಸ್ಮರಿಸುವ ಸ್ತೋತ್ರದಲ್ಲಿ ಕಡಿಮೆ ಆಗಿದೆ ಪ್ರಿಯರೇ. ಹಲ್ಲೆಲೂಯ. ಅದಕ್ಕೆ ಹಾಡಿನ ಮೂಲಕ ನಮ್ಮ ದೇವರಿಗೆ ಗಣಪಡಿಸುವ, ನಮ್ಮ ದೇವರಂತ ನಾಮವನ್ನು ಮೇಲಕ್ಕೆತ್ತುವ ನಾವು. ಹಲ್ಲೆಲೂಯ. ಆತನ ಸದಾಕಾಲ ನಮ್ಮ ರಾಜನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಹಾಡಿನಲ್ಲಿ ಕರ್ತಿಗೆ ನಮ್ಮ ಮಹಿಮೆ ಸಲ್ಲಿಸುವ. ಮೊದಲಾಗಿ ದೇವರ ಆತ್ಮನ ಮೂಲಕ ನಾವು ಬಲ ಹೊಂದುವ. ದೇವರ ವಾಕ್ಯ ಹೇಳ್ತದೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದುವಿರಿ. ಹೌದು, ಪವಿತ್ರಾತ್ಮನ ಮೂಲಕ ನಮ್ಮ ತಂದೆ ದೇವರನ್ನು, ಕರ್ತನ ಯೇಸು ಸ್ವಾಮಿಯನ್ನು ನಾವು ಘನಪಡಿಸುವ, ಅದನ್ನು ಪರಿಶುದ್ಧ ನಾಮಕ್ಕೆ ನಾವು ಮೇಲಕ್ಕೆತ್ತುವ ಪ್ರಿಯರೇ. ಹಲ್ಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಪ್ರೀತಿ ಉಳ್ಳದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ತಂದೆ ನಿನಗೆ ಸ್ತೋತ್ರವನ್ನು ಸಲ್ಲಿಸುವೆ. ಕರ್ತನೆ, ಮುಂಜಾನೆ ಸಮಯದ ತಿರುಗಿ ನನ್ನ ಪಾದ ಸನ್ನಿಧಿಯಲ್ಲಿದ್ದವರೇ, ಕರ್ತನೆ, ಹಲವು ಸಮಯದ ನಂತರ ಸ್ವಾಮಿ 6-7 ತಿಂಗಳ ನಂತರ ನಿನ್ನ ಸನ್ನಿಧಾನಕ್ಕೆ ಸೇರಿ ಬರುವುದು ಕೊಟ್ಟು ಕೃಪೆಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ. ನಿನ್ನ ಮಾಡಿದ ಸಕಲ ಉಪಕಾರಗಳಿಗೆ ಸ್ತೋತ್ರ. ಕೂಡಿ ಬಂದೆಲ್ಲ ನಮ್ಮ ಸಹೋದರ ಸೇವಕರನ್ನು ಅಪ್ಪ ಪ್ರತಿಯೊಂದು ನಿನ್ನ ಪರಿಶುದ್ಧ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇನೆ. ಆರಾಧನೆ ಮೂಲಕ ನೀನೊಬ್ಬನ ಮಹಿಮೆ ಅಂದುಕೊಂಡು ಸ್ವಾಮಿ, ನಿನ್ನ ನಾಮಕ್ಕೆ ಮಾತ್ರ ಗಣ ಉಂಟಾಗಲಿ. ನಮ್ಮನ್ನು ತಗ್ಗಿಸಿಕೊಳ್ತೇವೆ ಸ್ವಾಮಿ, ನಿನ್ನ ನಾಮಕ್ಕೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ, ಆಮೇನ್. ಹಲ್ಲೆಲೂಯ. ಥ್ಯಾಂಕ್ ಯು ಲಾರ್ಡ್. Hallelujah. Thank you, Lord. Hallelujah.
ನಿನ್ನ ಪ್ರಸನ್ನತೆಗೆ ಶಿವದಾಹದಿಂದ ಬಯಸುತ್ತಿದೆ ನನ್ನ ದೇವರೇ. ನಿನ್ನ ಪ್ರಸನ್ನತೆಗೆ ಶಿವದಾಹದಿಂದ ಬಯಸುತ್ತಿದೆ ನನ್ನ ದೇವರೇ. ದೇವರಾತ್ಮನೇ ದೇವರಾತ್ಮನೇ
Thank you, Lord. Hallelujah. 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 ಶಬ್ದವನ್ನೆತ್ತಿ ಒಳ್ಳೆ ರೀತಿಯಲ್ಲಿ ಒಂದು ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ನಮ್ಮ ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನಾಗಿರ್ತಾನೆ. ಕಳೆದ ತಿಂಗಳಿಂದ ಮುಖಾಮುಖಿ ನೋಡದೆ ಎಷ್ಟೋ ಜನರು ಬೇಸರವಾಗಿರ್ಬೋದು. ಅದು ನಮಗೆ ಬೇಸರ ಆಯಿತು, ನಾವು ಮುಖಾಮುಖಿ ನೋಡ್ಲಿಕ್ಕೆ ಆಗಲಿಲ್ಲ ಅಂತೇಳಿ. ಆದರೆ ದೇವರು ಇವತ್ತು ಮುಖಾಮುಖಿ ನೋಡಿ ಆತನನ್ನು ಸ್ತುತಿಸುವಂತೆ, ಕೊಂಡಾಡುವಂತೆ, ಮಹಿಮೆ ಪಡಿಸುವಂತೆ ದೇವರು ನಮಗೆ ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿ ಒಳ್ಳೆಯ ಕರಗಳನ್ನು ತಟ್ಟಿ ಆರನ ತಂದೆಗೆ, ಯೇಸುವಿಗೆ ನಮ್ಮ ಜೀವಿತದಲ್ಲಿ ಮಾಡಿದಂತ ಎಲ್ಲ ಉಪಕಾರಗಳನ್ನು ನೆನೆಸಿದವರಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುವ ಪ್ರಿಯರೇ, ಆತನ ಜೀವ ಸ್ವರೂಪರಾದಂತ ದೇವರು ನಾವು ತಪ್ಪಿ ಹೋಗದಾಗೆ, ನಾವು ಕೆಡವಿ ಹೋಗದಾಗೆ, ನಾವು ಬಿದ್ದು ಹೋಗದಾಗೆ ನಮ್ಮನ್ನು ರಕ್ಷಿಸಿದಂತ ಒಂದು ದೇವರಿದ್ದಾರೆ. ನಾವೆಲ್ಲರೂ ಬಾಯಿಗಳನ್ನು ತೆರೆದು ಸ್ವರವನ್ನು ಎತ್ತಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ ಪ್ರಿಯರೇ, ಹಾಲೆಲೂಯಾ. ಓ ದೇವರೇ ಕೋಟಿ ಸ್ತೋತ್ರ, ಮಹಿಮೆಯುಳ್ಳ ದೇವರೇ ನಿಮಗೆ ಸ್ತೋತ್ರ. 47ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಸರ್ವ ಜನಾಂಗಗಳಿರ ಚಪ್ಪಾಳೆ ಹೊಡೆಯಿರಿ, ಆರ್ಭಟದಿಂದ ದೇವರಿಗೆ ಜಯಧ್ವನಿ ಮಾಡಿರಿ. ಪರಾತ್ಮನಾದ ಯೆಹೋವನು ಭಯಂಕರನಾಗಿದ್ದಾನೆ, ಆತನು ಭೂಲೋಕಕ್ಕೆಲ್ಲ ಆದಿರಾಜನಾಗಿದ್ದಾನೆ. ಹಾಲೆಲೂಯಾ. ಎಷ್ಟು ಜನ ದೇವರನ್ನು ಆರ್ಭಟಿಸುವುದಕ್ಕಾಗಿ ಬಂದಿರುತ್ತೀರಿ? ಹಾಲೆಲೂಯಾ. ಒಮ್ಮೆ ನಾವು ಆತನ ಮುಖವನ್ನು ನೋಡಿ, ದೇವರೇ ಇವತ್ತು ಜೀವಂತವಾಗಿ ಬರುವಂತೆ, ನಿನ್ನನ್ನು ಆರಾಧಿಸುವಂತೆ, ನಿನ್ನನ್ನು ಸ್ತುತಿಸುವಂತೆ ಈ ಒಂದು ಒಳ್ಳೆ ಅವಕಾಶವನ್ನು ಮಾಡಿ ಕೊಟ್ಟಿದೆಯಪ್ಪ. ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಅಂತ ಹೇಳಿ ಬಾಯಿಗಳನ್ನು ತೆರೆದು ಒಂದು ಸಾರಿ ಜೋರಾಗಿ ಆರ್ಭಟಿಸುವ. ಹಾಲೆಲೂಯಾ. ಸ್ವರೂಪನೇ ನನ್ನ ತಂದೆ, ಜೀವಾದಿಯಲ್ಲಿ ನನ್ನ ನಡೆಸುವೆನಿ. ಹಾಲೆಲೂಯಾ 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 ಹಾಲೆಲೂಯಾ. ಜೀವ ಸ್ವರೂಪನೇ ನನ್ನ ತಂದೆ, ಜೀವಾದಿಯಲ್ಲಿ ನನ್ನ ನಡೆಸುವೆನಿ. ಜೀವ ಸ್ವರೂಪನೇ ನನ್ನ ತಂದೆ, ಶಿವಾದಿಯಲ್ಲಿ ನನ್ನ ನಡೆಸುವೆನಿ. ಮರಣದ ಬಂಧನದಿಂದ ಬಿಡಿಸಿದ ದೇವರು, ಪಾತಾಳದ ಕರದಿಂದ ತಪ್ಪಿಸಿದವನಾಗಿರುತ್ತಾನೆ ಪ್ರಿಯರೇ. ಆದುದರಿಂದ ನಮ್ಮ ಆತ್ಮ, ಪ್ರಾಣ, ಶರೀರ ಮಾತರಿಗೆ ಒಪ್ಪಿಸಿಕೊಟ್ಟವರಾಗಿ ಸಂತೋಷಪೂರ್ವಕವಾಗಿ ನಾವು ದೇವರನ್ನು ಸ್ತುತಿಸುವ. ಬಿಡಿಸಿದನು, ಪಾತಾಳದ ಕರದಿಂದ ತಪ್ಪಿಸಿದನು, ಮರಣದ ಬಂಧನದಿಂದ ಬಿಡಿಸಿದನು, ಪಾತಾಳದ ಕರದಿಂದ ತಪ್ಪಿಸಿದನು, ಅಂಧಕಾರ ದೌರೆತನದಿಂದ ಬಿಡಿಸಿ ಅತಿಶಯ ಬೆಳಕಲ್ಲಿ ನಡೆಸಿದನು. ಅಂಧಕಾರ ದೌರೆತನದಿಂದ ಬಿಡಿಸಿ ಅತಿಶಯ ಬೆಳಕಲ್ಲಿ ನಡೆಸಿದನು. ಹಾಲೆಲೂಯಾ ಸ್ವರವನ್ನೆತ್ತಿ ಹೇಳುವ ಪ್ರಿಯರೇ, ಹಾಲೆಲೂಯಾ 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 ಹಾಲೆಲೂಯಾ. ಶಿವ ಸ್ವರೂಪನೇ ನನ್ನ ತಂದೆ, ಶಿವ ಹಾದಿಯಲ್ಲಿ ನನ್ನ ನಡೆಸುವೆನಿ. ಶಿವ ಸ್ವರೂಪನೇ ನನ್ನ ತಂದೆ, ಶಿವ ಹಾದಿಯಲ್ಲಿ ನನ್ನ ನಡೆಸುವೆನಿ. ನೋವಿನ ಸಮಯದಲ್ಲಿ ನಾವು ಕೂಗುವಾಗ ಹತ್ತಿರವೇ ಇರುವಂತ ದೇವರಾಗಿದ್ದಾನೆ ಪ್ರಿಯರೇ. ಒಂಟಿಯಾಗಿದ್ದಂತ ಎಲ್ಲ ಪರಿಸ್ಥಿತಿಗಳಲ್ಲಿ ನನ್ನ ದೇವರು ತಾಯಿಯಾಗಿ ಸಂತೈಸಿದಂತ ದೇವರಾಗಿದ್ದಾನೆ. ನೋವಿನ ಸಮಯದಲ್ಲಿ ಕೂಗುವಾಗ ಹತ್ತಿರವೇ ಇದ್ದು ಆತ ಉತ್ತರಿಸಿದ. ನೋವಿನ ಸಮಯದಲ್ಲಿ ಕೂಗುವಾಗ ಹತ್ತಿರವೇ ಇದ್ದು ಯೇಸು ಉತ್ತರಿಸಿದ. ಬುದ್ಧಿಯಾಗಿ ಕುಳಿತು ನಾ ಅಳುತ್ತಿರಲು ತಾಯಿಯ ಹಾಗೆ ಅಲಿಕೊಂಡಿದೆ. ಬುದ್ಧಿಯಾಗಿ ಕುಳಿತು ನಾ ಅಳುತ್ತಿರಲು ಸ್ನೇಹಿತ
ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಮರಣದ ಬಂಧನದ ಬಿಡಿಸಿದನು, ಪಾತಾಳದ ಕರದಿಂದ ತಪ್ಪಿಸಿದನು. ಮರಣದ ಬಂಧನದ ಬಿಡಿಸಿದನು, ಪಾತಾಳದ ಕರದಿಂದ ತಪ್ಪಿಸಿದನು. ಅಂಧಕಾರ ದೊರೆತನದಿಂದ ಬಿಡಿಸಿ ಅತಿಶಯ ಬೆಳಕಲ್ಲಿ ನಡೆಸಿದನು. ಅಂಧಕಾರ ದೊರೆತನದಿಂದ ಬಿಡಿಸಿ ಅತಿಶಯ ಬೆಳಕಲ್ಲಿ ನಡೆಸಿದನು. ಹಲ್ಲೆಲೂಯಾ, Hallelujah, 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 ಹಲ್ಲೆಲೂಯಾ, ಯೇಸುವೇ ನಿನಗೆ ಮಾತ್ರ ನಾವು ದೇವರೇ ಸ್ತೋತ್ರ ಸಲ್ಲಿಸುತ್ತೇವೆ ರಾಜನೇ. ಶಿವ ಸ್ವರೂಪನೇ ನನ್ನ ತಂದೆ, ಶಿವ ಹಾದಿಯಲ್ಲಿ ನನ್ನ ನಡೆಸಿದೆನಿ. ಶಿವ ಸ್ವರೂಪನೇ ನನ್ನ ತಂದೆ, ಶಿವ ಹಾದಿಯಲ್ಲಿ ನನ್ನ ನಡೆಸಿದೆನಿ. ಹಲ್ಲೆಲೂಯಾ, 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 ಅಧಿಕಾರ ನಿರೂಪಿಸಲು, ದೇವರಾಜ ನಮ್ಮಲ್ಲಿ ಸ್ಥಾಪಿಸಲು, ಸೈತಾನ ಶಕ್ತಿಯ ತುಳಿದಾಕಲು, ಎಂದನೆಲ್ಲ ಯೇಸು ರಾಜನಿವ, ಕರ್ತನ ಅಧಿಕಾರ ನಿರೂಪಿಸಲು, ದೇವರಾಜ ನಮ್ಮಲ್ಲಿ ಸ್ಥಾಪಿಸಲು, ಸೈತಾನ ಶಕ್ತಿಯ ತುಳಿದಾಕಲು. ಯೇಸುವೇ ನನ್ನಲ್ಲೇ ವಾಸಿಸು, ಇಂದು ನಾನಲ್ಲ ಇಂದು ನೀನಾಗಿರು. ರಾಜನೇ ಎಂದು ವಾಸಿಸು ನೀ, ಇಂದು ನಾನಲ್ಲ ಎಂದು ನೀನಾಗಿರು. ಯೇಸುವೇ ನನ್ನಲ್ಲೇ ವಾಸಿಸು, ಇಂದು ನಾನಲ್ಲ ಇಂದು ನೀನಾಗಿರು. ರಾಜನೇ ಎಂದು ವಾಸಿಸುನೆ, ಇಂದು ನಾನಲ್ಲ ಎಂದು ನೀನಾಗಿರು. ರೋಗವನ್ನು ನೀಗಿಸಿ ಭೂತಗಳ ಓಡಿಸಿ ಬಂಧನವೆಲ್ಲ ವಿಮೋಚಿಸಲು, ಕುರುಡರು ಕುಂಟರು ಕಿವುಡರು ಎಲ್ಲ ಸ್ವಂತವಾಗಿ ಪಡೆಯಲು ದೇವರಾಜವ. ರೋಗಗಳ ನೀಗಿಸಿ ಭೂತಗಳ ಓಡಿಸಿ ಬಂಧನವೆಲ್ಲ ವಿಮೋಚಿಸಲು, ಕುರುಡರು ಕುಂಟರು ಕಿವುಡರು ಎಲ್ಲ ಸ್ವಂತವಾಗಿ ಪಡೆಯಲು ದೇವರಾಜವ ಯೇಸುವೇ ನನ್ನಲ್ಲೇ ವಾಸಿಸು, ಇಂದು ನಾನಲ್ಲ ಎಂದು ನೀನಾಗಿರು. ರಾಜನೇ ಎಂದು ವಾಸಿಸು ನೀ, ಇಂದು ನಾನಲ್ಲ ಎಂದು ನೀನಾಗಿರು. ಯೇಸುವೇ ನನ್ನಲ್ಲೇ ವಾಸಿಸು,
ಆರಾಧನೆ ಯೇಸು ಆರಾಧನೆ ಸ್ತೋತ್ರ 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 ಮಹಿಮೆ ಮಹಿಮೆ ರಾಜ ಸ್ವಾಮಿ ಮಹಿಮೆಯುಳ್ಳ ದೇವರಿಗೆ ಸ್ತೋತ್ರ ಸ್ವಾಮಿ ಹಲ್ಲೆಲೂಯಾ ಆತನೊಬ್ಬನೇ ಸ್ತುತಿಗೂ ಸ್ತೋತ್ರಕ್ಕೂ ಮಾನ ಮಹಿಮೆಗೂ ಯೋಗ್ಯನಾದ ದೇವರು ಪ್ರಿಯರೇ 24 ಹಿರಿಯರ ಮಧ್ಯದಲ್ಲಿಯೂ ಸಹ ಆರಾಧನೆ ಹೊಂದುತ್ತಿರುವವನು ಕೆರೂಬಿಗಳ ಮಧ್ಯದಲ್ಲಿ ಸೆರಾಫಿಯರ ಮಧ್ಯದಲ್ಲಿ ಕೋಟ್ಯಾನುಕೋಟಿ ಲಕ್ಷೋಪಲಕ್ಷ ದೇವದೂತರ ಮಧ್ಯದಲ್ಲಿ ಆಸನಾರೂಢನಾಗಿದ್ದುಕೊಂಡು ಆರಾಧನೆ ಹೊಂದುತ್ತಾ ಇರುವವನು ಆತ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಮಾತ್ರ. ಆತನಿಗೆ ಸರಿ ಸಮಾನರು, ಆತನ ಹಾಗೆ ನಡೆಸುವವರು ಈ ಲೋಕದಲ್ಲಿ ಯಾರು ಇಲ್ಲ ಪ್ರಿಯರೇ. ಕಳೆದ ದಿನಗಳಲ್ಲಿ ಅನೇಕರಿಗೆ ಅನೇಕ ಅನುಭವಗಳಾಗಿರಬಹುದು, ಆದರೆ ನಾವು ಸೇವಿಸುತ್ತಿರುವಂತಹ ದೇವರು ಜೀವಂತ ದೇವರು ಅಂತೇಳಿ ನಿರೂಪಿಸುವ ಹಾಗೆ ಯೇಸುವೆ ನಿತ್ಯ ದೇವರು, ಯೇಸುವೆ ಸತ್ಯ ದೇವರೆಂದು ನಿರೂಪಿಸುವ ಹಾಗೆ ದೇವರು ನಮ್ಮನ್ನು ಎಲ್ಲಿಯವರೆಗೂ ಜೀವಂತವಾಗಿ ನಿಲ್ಲಿಸಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಮ್ಮನ್ನೇ ಒಪ್ಪಿಸಿದವರಾಗಿ ದೇವರಿಗೆ ಹೇಳುವ, ಅಪ್ಪ ನಿಮ್ಮನ್ನು ಮಾತ್ರ ಆರಾಧಿಸುತ್ತೇವೆ ಸ್ವಾಮಿ. ನಿಮ್ಮ ಜೊತೆಯಲ್ಲಿ ಇರುವುದಕ್ಕಾಗಿಯೂ, ನಿಮ್ಮನ್ನು ಯಾವಾಗಲೂ ಆರಾಧಿಸುವುದಕ್ಕಾಗಿಯೂ, ನಿಮ್ಮ ಸ್ವರವನ್ನು ಕೇಳುವುದಕ್ಕೋಸ್ಕರವಾಗಿ ನಮ್ಮನ್ನು ನೀವು ಆರಿಸಿಕೊಂಡಿದ್ದೀರಪ್ಪ. ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ, ನಿಮಗೆ ಕೋಟಿ ಸ್ತೋತ್ರ. ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನಾವು ಈ ಸಮಯದಲ್ಲಿ ಆತನನ್ನು ಆರಾಧಿಸುವ ಪ್ರಿಯರೇ. ದೇವರೇ ಕೋಟ್ಯಾನು ಕೋಟಿ ದೂತರಲ್ಲ ಸ್ತುತಿಸುವಂತ ಸರ್ವಶಕ್ತನೇ, ಏಳು ದೀಪದ ಮಧ್ಯದಲ್ಲಿ ಶೋಭಿಸುವಂತ ನನ್ನ ದೇವರೇ ಕೋಟ್ಯಾನು ಕೋಟಿ ದೂತರಲ್ಲ ಸ್ತುತಿಸುವಂತ ಸರ್ವಶಕ್ತನೇ. ನನ್ನ ಕಿರೀಟವ ನಿನ್ನ ಪಾದದಲ್ಲಿ ಬಿಚ್ಚಿಟ್ಟು ನಿನ್ನನ್ನೇ ಆರಾಧಿಪೆ. ನನ್ನ ಕಿರೀಟವ ನಿನ್ನ ಪಾದದಲ್ಲಿ ಬಿಚ್ಚಿಟ್ಟು ನಿನ್ನನ್ನೇ ಆರಾಧಿಪೆ. ನಿನ್ನ ಪಾದದಲ್ಲಿ ಬಿಚ್ಚಿಟ್ಟು ನಿನ್ನನ್ನೇ ಆರಾಧಿಪೆ. ನನ್ನ ಕಿರೀಟವ ನಿನ್ನ ಪಾದದಲ್ಲಿ ಬಿಚ್ಚಿಟ್ಟು ನಿನ್ನನ್ನೇ ಆರಾಧಿಪೆ. ಸೆಲಾ ನಿನ್ನ ಆರಾಧಿಪೆ. ಸೆಲಾ ನಿನ್ನ ಮೇಲೆತ್ತುವೆ. 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 ಒಬ್ಬನು ಸೇರಲಾಗದ ಬೆಳಕಿನಲ್ಲಿ ವಾಸ ಮಾಡುವವನು ಪ್ರಿಯರೇ. ಒಬ್ಬನು ನೋಡಲಾಗದ ಪ್ರಕಾಶದಲ್ಲಿ ನನ್ನ ದೇವರು ಜೀವಿಸುತ್ತಾ ಇದ್ದಾರೆ. ಒಬ್ಬರು ಸೇರಲಾಗದ ಬೆಳಕಲ್ಲಿ ವಾಸ ಮಾಡುವೆ. ಒಬ್ಬರು ನೋಡಲಾಗದ ಪ್ರಕಾಶಿನಿ ಇರುವೆ. ಒಬ್ಬರು ಸೇರಲಾಗದ ಬೆಳಕಲ್ಲಿ ವಾಸ ಮಾಡುವೆ. ಒಬ್ಬರು ನೋಡಲಾಗದ ಪ್ರಕಾಶಿನಿ ಇರುವೆ. ನನ್ನ ಕಿರೀಟವ ನಿನ್ನ ಪಾದದಲ್ಲಿ ಬಿಚ್ಚಿಟ್ಟು ನಿನ್ನನ್ನೇ ಆರಾಧಿಪೆ. ನನ್ನ ಕಿರೀಟವ ನಿನ್ನ ಪಾದದಲ್ಲಿ ಬಿಚ್ಚಿಟ್ಟು ನಿನ್ನನ್ನೇ ಆರಾಧಿಪೆ. ನನ್ನ ಕಿರೀಟವ
ಪಾದದಲ್ಲಿ ಬಿಚ್ಚಿಟ್ಟು ನಿನ್ನನ್ನೇ ಆರಾಧಿಪೆ ನನ್ನ ಕಿರೀಟವ ನಿನ್ನ ಪಾದದಲ್ಲಿ ಬಿಚ್ಚಿಟ್ಟು ನಿಮ್ಮನ್ನೇ ಆರಾಧಿಪೆ ನನ್ನ ಕಿರೀಟವ ನಿನ್ನ ಪಾದದಲ್ಲಿ ಬಿಚ್ಚಿಟ್ಟು ನಿನ್ನನ್ನೇ ಆರಾಧಿಪೆ ಸೆಲಾ ನಿನ್ನ ಆರಾಧಿಪೆ ಸೆಲಾ ನಿನ್ನ ಮೇಲೆತ್ತುವೆ 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 ಸೆಲಾ ನಿನ್ನ ಆರಾಧಿಪೆ ಸೆಲಾ ಆತನು ಮಾತ್ರ ಮಾನಕ್ಕೂ ಮಹಿಮೆಗೂ ಯೋಗ್ಯನಾದ ದೇವರು ಆತನಿಂದ ಮಾತ್ರ ಪ್ರಾಣ ಶರೀರ ಒಪ್ಪಿಸಿಕೊಂಡವರಾಗಿ ಆತನಿಂದ ಮಾತ್ರ ಆರಾಧಿಸುತ್ತೇನೆ ನಿನ್ನ ಆರಾಧಿಪೆ ಸೆಲಾ ನಿನ್ನ ಮೇಲೆತ್ತುವೆ ಸೆಲಾ ನಿನ್ನ ಆರಾಧಿಪೆ ಸೆಲಾ ನಿನ್ನ ಮೇಲೆತ್ತುವೆ ಸೆಲಾ ನಿನ್ನ ಆರಾಧಿಪೆ ಸೆಲಾ ನಿನ್ನ ಮೇಲೆತ್ತುವೆ ನಿನ್ನ ಆರಾಧಿಪೆ ಸೆಲಾ ನಿನ್ನ ಮೇಲೆತ್ತುವೆ ನಿನ್ನ ಆರಾಧಿಪೆ ಸೆಲಾ ನಿನ್ನ ಮೇಲೆತ್ತುವೆ ನಿನ್ನ ಆರಾಧಿಪೆ ಸ್ತೋತ್ರಗಳ ಮಧ್ಯದಲ್ಲಿ ಆಸನರೂಢರಾಗಿರುವವರೇ ನಿಮಗೆ ಮಾತ್ರ ಆರಾಧನೆ ಸ್ವಾಮಿ ಓ ದೇವರೇ ನಿಮ್ಮನ್ನು ಆರಾಧಿಸುತ್ತೇವೆ Hallelujah. Thank you, Lord. ನಮ್ಮ ಕರ್ತನನ್ನು ಆರಾಧಿಸುವ ನಮ್ಮ ದೇವರು ನಮ್ಮ ಒಡೆಯ ನಮ್ಮ ರಕ್ಷಕನು ನಮ್ಮ ಜೀವ ಕೊಟ್ಟ ಆತನಾಗಿದ್ದಾನೆ ಆತನನ್ನು ಅಡ್ಡ ಬಿದ್ದು ಆರಾಧಿಸುವ ಪ್ರಿಯರೇ ಆತನೊಬ್ಬನೇ ಆರಾಧನೆ ಯೋಗ್ಯನಾದ ದೇವರಾಗಿದ್ದು ಪ್ರತಿಯೊಂದು ಮೊಣಕಾಲುಗಳು ಆತನ ಹೆಸರಿಗೆ ಅಡ್ಡ ಬಿದ್ದು ನಮ್ಮ ಕರ್ತನ ಹೆಸರಿಗೆ ಅಡ್ಡ ಬಿದ್ದು ಕರ್ತನು ಒಡೆಯನು ದೇವರನ್ನು ಆರೈಕೆ ಮಾಡಿ ತಂದೆಯಾಗಿ ದೇವರ ಘನವನ್ನು ಸಲ್ಲಿಸ ಹೌದು ಪ್ರಿಯರೇ ನಮ್ಮ ದೇವರನ್ನು ಆರಾಧಿಸುವ ಅದನ್ನು ಘನಪಡಿಸುವ ಆತ ಪರಿಶುದ್ಧ ನಾಮಕ್ಕೆ ನಮ್ಮ ಮೇಲಕ್ಕೆತ್ತುವ ಪ್ರಿಯರೇ ಥ್ಯಾಂಕ್ ಯು ಲಾರ್ಡ್ Hallelujah. Praise the Lord. Thank you, Jesus. ಮಾರ್ಗದಿ ನಡೆಯುವೆ ನಿನ್ನ ಪಾದ ಒಂದೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ ಆರಾಧನೆ ಯೇಸುವಿಗೆ ಆರಾಧನೆ ಯೇಸುವಿಗೆ ಆರಾಧನೆ ಯೇಸುವಿಗೆ ಆರಾಧನೆ ಯೇಸುವಿಗೆ ನೀ ಹೇಳಲು ಸಾಕನ್ನ ಮಾಡುವೆ ನೀ ತೋರುವ ಮಾರ್ಗದಿ ನಡೆಯುವೆ ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ ನೀ ಹೇಳಲು ಸಾಕನ್ನ ಮಾಡುವೆ ನೀ ತೋರುವ ಮಾರ್ಗದಿ ನಡೆಯುವೆ ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ
ನನಗಿಲ್ಲ ಚಿಂತೆಯು. ಕಡಲ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು ನನ್ನ ಮುಂದೆ ನಡೆಯಲು ನನಗಿಲ್ಲ ಚಿಂತೆಯು. ಗಾಳಿಯ ಕಡಲ ಗದರಿಸಿದ ನಿನ್ನ ಅದ್ಭುತ ವಾರ್ತೆಯು ನನಗೆ ಸಹಾಯವಿರಲು ನನಗಿಲ್ಲ ಚಿಂತೆಯು. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳಲು ಸಾಕು ನ ಮಾಡುವೆ, ನೀ ತೋರುವ ಮಾರ್ಗದಿ ನಡೆಯುವೆ, ನಿನ್ನ ಪಾದವನ್ನೊಂದೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೇ. ನೀ ಹೇಳಲು ಸಾಕು ನ ಮಾಡುವೆ, ನೀ ತೋರುವ ಮಾರ್ಗದಿ ನಡೆಯುವೆ, ನಿನ್ನ ಪಾದವನ್ನೊಂದೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೇ. ಮಾರ್ಗವೆಲ್ಲ ಅಂಧಕಾರವಿರುವಾಗ, ಮಾರ್ಗ ತೋರದೆ ನೀನಿರುವಂತ ವೇಳೆಯಲ್ಲಿ ಭಯಪಡದೆ, ನಿರಾಶನಾಗದೆ ಆತನನ್ನು ಕೂಗುವುದಾದರೆ ಆತನ ಎಲ್ಲಾ ಮಾರ್ಗಗಳನ್ನು ನಿನಗೋಸ್ಕರವಾಗಿ ತೆರೆದುಕೊಡುವವನಾಗಿದ್ದಾನೆ. ಮಾರ್ಗವೆಲ್ಲ ಅಂಧಕಾರ ಸುತ್ತುವರಿದರು, ಮಾರ್ಗ ದೂರ ಪ್ರಿಯ ನಿಡಲು ಭಯವೇ ಇಲ್ಲ. ಫರವನ ಸೇನೆ ಹಿಂದಂಟಿ ನನ್ನ ಸುತ್ತುವರಿದರು, ಕಾಯುವ ನನ್ನ ಕರ್ತನಿರಲು ಭಯವೇ ಇಲ್ಲ. ಮಾರ್ಗವೆಲ್ಲ ಅಂಧಕಾರ ಸುತ್ತುವರಿದರು, ಮಾರ್ಗ ತೋರುವ ಪ್ರಿಯನಿರಲು ಭಯವೇ ಇಲ್ಲವು. ಫರವನ ಸೇನೆ ಹಿಂದಟ್ಟಿ ನನ್ನ ಸುತ್ತುವರಿದರು, ಕಾಯುವ ನನ್ನ ಕರ್ತನಿರಲು ಭಯವೇ ಇಲ್ಲವು. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳಲು ಸಾಕು ನ ಮಾಡುವೆ, ನೀ ತೋರುವ ಮಾರ್ಗದಿ ನಡೆಯುವೆ, ನಿನ್ನ ಪಾದವನ್ನೊಂದೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೇ. ನೀ ಹೇಳಲು ಸಾಕು ನ ಮಾಡುವೆ, ನೀ ತೋರುವ ಮಾರ್ಗದಿ ನಡೆಯುವೆ, ನಿನ್ನ ಪಾದವನ್ನೊಂದೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೇ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನಮ್ಮನ್ನು ಸಮರ್ಪಣೆ ಮಾಡಿ ಕರ್ತನಿಗೆ ಪ್ರಿಯರೇ, ನಮ್ಮ ಆತ್ಮ ಪ್ರಾಣರಿಗೆ ದೇವರಿಗೆ ಒಪ್ಪಿಸಿಕೊಡುವ ನಮ್ಮ ಸರ್ವಾಂಗೀಯ ವರ್ಗ ದೇವರಿಗೆ ಮಾತ್ರ ಮಹಿಮೆ ಉಂಟಾಗಲಿ. ಆತನ ನಾಮಕ್ಕೆ ಮಾತ್ರ ಉಂಟಾಗಲಿ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಆರಾಧನೆ ಯೇಸುವಿಗೆ. Thank you, Lord. Worship, Lord. Hallelujah. Oh, ಆರಾಧನೆ ತಂದೆಗೆ ಆರಾಧನೆ, ನಂದನದರೆ ಬಲವಶನೋ. Oh, we worship you, Lord. ಆರಾಧನೆ. Oh, ನಮ್ಮ ತಂದೆಗೆ ಆರಾಧನೆ, ಯೇಸುವೇ ಆರಾಧನೆ, ಆತ್ಮನಾದ ದೇವರಿಗೆ ಆರಾಧನೆ. Thank you, Lord. ನಿನ್ನ ಅದ್ಭುತ
ಮಾಡಿಸಿದ ನಿನ್ನ ಅದ್ಭುತ ವಾಕ್ಯವು ನನಗೆ ಸಹಾಯವಿರಲು ನನಗೆಲ್ಲ ಚಿಂತೆ ಆರಾಧನೆ ಯೇಸುವಿಗೆ ಆರಾಧನೆ ಆರಾಧನೆ ಎಲ್ಲ ಮಹಿಮೆ ಯೋಗ್ಯನಾದವನಿಗೆ ಮಾತ್ರ ಆರಾಧನೆ ಆರಾಧನೆ ಯೇಸುವಿಗೆ ನಿನ್ನ ಪಾದವನ್ನೊಂದೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೇ ಹೇಳಲು ಸಾಕು ನ ಮಾಡುವೆ ನೀ ತೋರುವ ಮಾರ್ಗದಿ ನಡೆಯುವೆ ನಿನ್ನ ಪಾದವ ಒಂದೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೇ ಶಕರಮನ Hallelujah, Lord. We worship you, we adore you, Lord. Riba ba 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 ba. Shiva riba ra ba ra ba ra ba ra da ra ba la. Worship you. ಯೇಸು ರಾಜನೇ ನಿನ್ನನ್ನು ಆರಾಧಿಸುತ್ತೇವೆ ನಿನ್ನ ನಾಮದ ಮೇಲೆ ಕೆತ್ತುತ್ತೇವೆ ರಾಜ ನೀನೇ ಯೋಗ್ಯನು 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 ಅಪ್ಪ ಆರಾಧನೆಗೆ ಯೋಗ್ಯನು ಶುದ್ಧಿಗೆ ಯೋಗ್ಯನು ಘನತೆಗೆ ಯೋಗ್ಯನು ಮಾನಕ್ಕೆ ಯೋಗ್ಯನು ಮಹಿಮೆಗೆ ಯೋಗ್ಯನಾದನೆ ನಿನಗೆ ಆರಾಧನೆ 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 ಶಿಬಿರ ಮಮ ಸಿಕ್ಕಿರುವೋ ಹೃದಯ ಬಲ ನಂದಲೆ ಶಬರ ಬರ 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 love you Lord we love you Jesus we love you Daddy we worship you we adore you Lord raba 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 shibra namaste ke tarandala bare rotorika tarandale ಸಂಕಷ್ಟ ನಾಳೆ ಆಯುಷ್ಯವಾಗಿದೆ ಅದಕ್ಕೋಸ್ಕರವಾಗಿ ತುಂಬ ಹೃದಯದಿಂದ ನಾವು ದೇವರನ್ನ ಆರಾಧಿಸುವ ಸಂಜೆಯಲ್ಲಿ ಗೋಳಾಟವೆಂದರೆ ಮುಂಜಾನೆ ಆನಂದವೇ ಸಂಜೆಯಲ್ಲಿ
ನಡೆಯುವುದೆಲ್ಲ ಹಿತಕ್ಕೆ. ಇಂದಿನ ಸಂಕಷ್ಟ ನಾಳೆಯ ಹರುಷ ನಡೆಯುವುದೆಲ್ಲ ಒಂದೇ ಸ್ವರದೊಂದಿಗೆ ನಾವು ಹೇಳುವ ಪ್ರಿಯರೇ, ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ. ಚಚ್ಚಿದ ಹೃದಯವನ್ನು ಸ್ವೀಕರಿಸುವಂತ ದೇವರಾಜನು ಆತ ನಮ್ಮ ಮಧ್ಯದಲ್ಲಿಯೇ ಚಲಿಸುತ್ತಾ ಇದ್ದಾನೆ. ಚಚ್ಚಲ್ಪಟ್ಟಂತ ಅನುಭವದೊಂದಿಗೆ ನೀನು ಬಂದಿರುವುದಾದರೆ, ಮಗಳೇ ಮಗನೆಂದು ಆತ ನಿನ್ನನ್ನು ಅಪ್ಪಿಕೊಂಡು ನಿನ್ನ ಗಾಯವನ್ನು ಕಚ್ಚುವವನಾಗಿದ್ದಾನೆ. Jesus. ಚಚ್ಚಿದ ಹೃದಯ, ಮುರಿದ ಮನಸ್ಸು, ಹತ್ತಿರ ನೀನಿರುವೆ. ಚಚ್ಚಿದ ಹೃದಯ, ಮುರಿದ ಮನಸ್ಸು, ಹತ್ತಿರ ನೀನಿರುವೆ. ಚಚ್ಚಿ ಹೋದ ಹೃದಯ ಹುಡುಕಿ ಗಾಯ ಕಟ್ಟುವೆ ಯೇಸುವೇ. ಚಚ್ಚಿ ಹೋದ ಹೃದಯ ಹುಡುಕಿ ಗಾಯ ಕಟ್ಟುವೆ ನೀ. ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ. ನೀತಿವಂತರಿಗೆ ಸಂಭವಿಸುವ ಕಷ್ಟ ಅನೇಕವಿದ್ದರು, ಅವೆಲ್ಲವುಗಳಿಂದ ನಮ್ಮ ದೇವರು ಬಿಡಿಸಿ ಅದನ್ನು ಕಾಯುವಂತ ದೇವರಾಗಿದ್ದಾನೆ. ಪ್ರಿಯರೇ, ನೀನು ಕುಗ್ಗಿ ಹೋಗುವುದಕ್ಕೆ, ನೀನು ನಿರಾಶನಾಗುವುದಕ್ಕೆ ನನ್ನ ದೇವರು ಎಂದಿಗೂ ಸಹ ಬಿಟ್ಟು ಬಿಡುವವನಲ್ಲ. Jesus. ನೀತಿವಂತರ ವೇದನೆ ಕಷ್ಟ ಹೇರಳ ಹೇರಳವು. ನೀತಿವಂತರ ವೇದನೆ ಕಷ್ಟ ಹೇರಳ ಹೇರಳವು. ಬಿಡಿಸುವೆ ಅವನನ್ನು ಅವೆಲ್ಲವುಗಳಿಂದ, ಜಯವನ್ನು ನೀಡುವೆ ನೀ. ಬಿಡಿಸುವೆ ಅವನನ್ನು ಅವೆಲ್ಲವುಗಳಿಂದ, ಜಯವನ್ನು ನೀಡುವೆ ನೀ. ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ,
ಪ್ರತಿಯೊಂದು ಕ್ರಿಯೆಗಳಿಗಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಸ್ವಾಮಿ. ನಿನ್ನ ದೈವಿಕವಾದಂಥ ಸಾನ್ನಿಧ್ಯಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ಸ್ವಾಮಿ. ಆರಾಧನೆ ಹಲ್ಲೆಲೂಯಾ ಆರಾಧನೆ ನಿನ್ನನ್ನೇ ನಾನು ಪೂರ್ಣ ಮನಸ್ಸಿಂದ ಪ್ರೀತಿಸುವೆ ಯೇಸುವೇ. ನನ್ನ ಜೀವ ಕಾಲವೆಲ್ಲ ನಿನ್ನನ್ನೇ ಪ್ರೀತಿಸುವೆ ನಿನ್ನನ್ನೇ ನಾನು ಪೂರ್ಣ ಮನಸ್ಸಿಂದ ಪ್ರೀತಿಸುವೆ ದಿನವೂ. ಹೌದು ಸ್ವಾಮಿ. ನನ್ನ ಜೀವ ಕಾಲವೆಲ್ಲ ನಿನ್ನನ್ನೇ ಪ್ರೀತಿಸುವೆ. ಹಲ್ಲೆಲೂಯಾ ಆರಾಧನೆ ಹಲ್ಲೆಲೂಯಾ ಆರಾಧನೆ. ದೈವಿಕವಾದಂಥ ಸಾನ್ನಿಧ್ಯಕ್ಕಾಗಿ ಆರಾಧಿಸುತ್ತೇವೆ ರಾಜ. ಆರಾಧನೆ ಹಲ್ಲೆಲೂಯಾ ಆರಾಧನೆ. ಓ ಪರಿಶುದ್ಧನಾದಂಥ ದೇವರೇ, ನಿಮ್ಮನ್ನು ಆರಾಧಿಸುತ್ತೇವೆ ರಾಜ. ಒಳ್ಳೆಯ ತಂದೆ, ನಿಮ್ಮನ್ನು ಆರಾಧಿಸುತ್ತೇವೆ ರಾಜ. ಅತಿಶಯ ದೇವರೇ, ನಿಮ್ಮನ್ನು ಆರಾಧಿಸುತ್ತೇವೆ ರಾಜ. ಕೃಪೆಯುಳ್ಳ ದೇವರೇ, ನಿಮ್ಮನ್ನು ಆರಾಧಿಸುತ್ತೇವೆ. ಕರುಣೆಯುಳ್ಳ ದೇವರೇ, ನಿಮ್ಮನ್ನು ಆರಾಧಿಸುತ್ತೇವೆ. ಬಲವುಳ್ಳ ದೇವರೇ, ನಿಮ್ಮನ್ನು ಆರಾಧಿಸುತ್ತೇವೆ. ಒಳ್ಳೆಯ ತಂದೆ, ನಿಮ್ಮನ್ನು ಆರಾಧಿಸುತ್ತೇವೆ. ಕರುಣೆಯುಳ್ಳ ದೇವರೇ, ನಿಮ್ಮನ್ನು ಆರಾಧಿಸುತ್ತೇವೆ. ಕೃಪೆಯುಳ್ಳ ದೇವರೇ, ನಿಮ್ಮನ್ನು ಆರಾಧಿಸುತ್ತೇವೆ. ಕರುಣೆಯುಳ್ಳ ದೇವರೇ, ನಿಮ್ಮನ್ನು ಆರಾಧಿಸುತ್ತೇವೆ. Yeshua, Yeshua, we worship you. Yeshua, Yeshua, we worship you. We adore you. Rokotori Masendarebo, Rebele Masakare, Ramana Sandare. Jesus, 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 worship you. Ribaraka, Ribaraka, Rimasaka, Dara, Daraba. Ribara, Bara, 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 Bara. Ola Masaka, Bara, Bara, Ribara, Masandaro. Rakudarandala, Shabrontalaba, Reverendele Masike. Hallelujah. Glory, 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 Lord. We worship you, we adore you, Lord. ಪರಿಶುದ್ಧನು ಪರಿಶುದ್ಧನು ನಿತ್ಯನಾದಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಅಪ್ಪ, ನಿಮ್ಮ ಮೇಲೆ ನೀವು ನಮ್ಮ ಮೇಲೆ ಇಚ್ಚಿರುವಂತಹ ಆ ಪ್ರೀತಿಗೋಸ್ಕರವಾಗಿ, ನೀವು ನಮ್ಮ ಮೇಲೆ ಇಚ್ಚಿರುವಂತಹ ಆ ಕರುಣೆಗೋಸ್ಕರವಾಗಿ ನಿಮಗೆ ನಾವು ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜನೇ. ವಿಶೇಷವಾಗಿ ಕರ್ತನೆ, ನಾವೆಲ್ಲರೂ ಸೇರಿ ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮನ್ನು ಸ್ತುತಿಸುವಂತೆ, ನಿಮ್ಮ ನಾಮವನ್ನು ಮೇಲೆ ಕೆತ್ತುವಂತೆ ನೀನು ನಮಗೆ ಸಹಾಯ ಮಾಡಿದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಅಪ್ಪ. ನಿರಾಶರಾಗುವುದಕ್ಕೆ ಬಿಡದೆ, ಕುಗ್ಗಿ ಹೋಗುವುದಕ್ಕೆ ಬಿಡದೆ ಸ್ವಾಮಿ, ನಮ್ಮನ್ನು ಇಲ್ಲಿಯವರೆಗೂ ನಂಬಿಗಸ್ತನಾಗಿ ನಡೆಸಿದಂಥ ನಿನ್ನ ಪ್ರೀತಿಗಾಗಿ ನಿಮಗೆ ಕೋಟಿ ಸ್ತೋತ್ರ ಅಪ್ಪ. ಮುಂದಿನ ಸಮಯವನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇನೆ ಕರ್ತನೆ. ಕರ್ತನ ಭೋಜನದ ಮೂಲಕವಾಗಿಯೂ, ವಾಕ್ಯದ ಮೂಲಕವಾಗಿಯೂ, ಕಾಣಿಕೆಯ ಮೂಲಕವಾಗಿ ನೀನು ನಮ್ಮ ಜೊತೆಯಾಗಿದ್ದು ನಡೆಸಬೇಕಾಗಿ ನಾ ಬೇಡಿಕೊಳ್ತೇನೆ. ಎಲ್ಲ ಘನತೆ, ಎಲ್ಲ ಮಾನ, ಎಲ್ಲ ಮಹಿಮೆ ಸರ್ವವನ್ನು ನನ್ನ ಯೇಸುವೆ ನಿನ್ನ ಪಾದಕ್ಕೆ ಒಪ್ಪಿಸಿಕೊಡುತ್ತಾ ಬೇಡಿಕೊಳ್ಳುತ್ತೇನೆ ಜೀವುಳ್ಳ ತಂದೆಯೇ. ಏಸಯ್ಯ
ಮಗನಾಗಿಯೇ ನೀನು ನನ್ನ ಕರೆದೆ